ಮಂಗಳೂರಿನಲ್ಲಿ ಧರ್ಮ ದ್ವೇಷದ ಭಾಷಣ ಮಾಡಿರುವಂತಹ ಆರೋಪ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಅರುಣ್ ಉಳಾಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮಂಗಳೂರು ಸನ್ ಪೊಲೀಸರು. ಹಿಂದೂಗಳು ಹಿಂದೂ ಮಾಲೀಕತ್ವದ ಸಭಾಂಗಣದಲ್ಲೇ ಮದುವೆ ಆಗಬೇಕು. ಹಿಂದೂ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸಬೇಕು. ಅನ್ಯ ಧರ್ಮೀಯರ ಸಭಾಂಗಣದಲ್ಲಿ ಮದುವೆ ಆಗಬಾರದು. ಅವರ ಶಾಲೆಗಳಿಗೆ ಕಳಿಸಬಾರದು ಅಂತ ಡಾಕ್ಟರ್ ಅರುಣ್ ಹೇಳಿದ್ರು. ಅವರಿಗೆ ನಿಮ್ಮಿಂದ ಸಲ್ಲುವ ಆದಾಯದ ಒಂದು ಪಾಲು ವಿದೇಶಕ್ಕೆ ಸಲ್ಲತ್ತೆ. ಈ ರೀತಿಯಾಗಿ ಭಾಷಣವನ್ನ ಮಾಡಿದ್ರು ಸಹಾಯಕ ಪ್ರಾಧ್ಯಾಪಕ ಅರುಣ್. ಮಂಗಳೂರಿನ ಉಳ್ಳಾಳ ತಾಲೂಕಿನ ಕಿನ್ಯಾದ ಕೇಶವ ಶಿಶು ಮಂದಿರದಲ್ಲಿ ಭಾಷಣ ಮಾಡಿದ್ರು. ಭಾಷಣದ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಭಾರಿ ವಿರೋಧದ ಬೆನ್ನಲ್ಲೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮಂಗಳೂರು ಪೊಲೀಸರು. ಶಿಕ್ಷಕರಾಗಿ ಏನ್ ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡ್ಬೇಕು. ಸಮಾಜದಲ್ಲಿ ನೆಮ್ಮದಿಯನ್ನ ಶಾಂತಿಯನ್ನ ಎಲ್ಲರೂ ಒಂದು ಅನ್ನೋ ಮೆಸೇಜ್ ಅನ್ನು ಪಾಸ್ ಮಾಡಬೇಕು. ಇವರು ಉಲ್ಟಾ ಮಾಡಿದ್ರು. ನಾನಲ್ಲಿ ಸ್ಟೂಡೆಂಟ್, ನಾವು ನಮ್ಮ ಮನೆಯವರು ಮದುವೆ ಆಗುವುದಾದ್ರೆ ಹಿಂದೂ ಹಾಲಿನಲ್ಲೇ ಆಗ್ಬೇಕು. ಹಿಂದೂ ಹಾಲಿನಲ್ಲೇ ಆಗ್ಬೇಕು. ಅಲ್ಲೇ ಒಂದು ಬ್ರಾಕೆಟ್ ಅಲ್ಲಿ ಹೇಳ್ತೇನಣ್ಣ, ನಮ್ಮ ಊರಿನಲ್ಲಿ ಹಿಂದೂ ಹಾಲ್ಗಳೇ ಇಲ್ಲ. ನಮ್ಮ ಮದುವೆ ಆಗುವುದಕ್ಕೆ ನಮ್ಮ ಮನೆಯ ಸ್ವಲ್ಪ ಮೇಲ್ಗಡೆ ಬಹಳ ಸುಸಜ್ಜಿತವಾದ ಹೊಸ ಚರ್ಚ್ ಹಾಲ್ ಇದೆ. ತುಂಬಾ ಅನುಕೂಲ. ಹೋಗಿ ನಡ್ಕೊಂಡು ದಿಬ್ಬಣಕ್ಕೆ ಕಾರ್ಬೋರ್ಡ್ ಒಂದು ಹೆಜ್ಜೆ ನಡ್ಕೊಂಡು ಹೋಗುದು, ಅಷ್ಟು ಅನುಕೂಲ. ಮತ್ತೆ ನಾನಲ್ಲಿಯ ಸ್ಟಾಫ್, ನಾನಲ್ಲಿ ಸ್ಟೂಡೆಂಟ್ ಕೂಡ ನನಗೆ ಕೆಲವು ಕಡಿಮೆಗೂ ಸಿಕ್ತಿತ್ತೇನು ಹುಡುಕಿಕೊಂಡು